ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞ ಮಂಜುನಾಥ್ ಗುರುಜಿ. ವೀಕ್ಷಕರೇ ನೋಡಿ, ಇವತ್ತಿನ ಜಾಲತಾಣ ಯುಗದಲ್ಲಿ ನೀವು ತುಂಬ ಒಂದು ಉತ್ಸುಕರಾಗಿ ನೀವು ಎಲ್ಲೋ ಒಂದು ನಿಮ್ಮದು ವಿಶೇಷವಾದ ಎಲ್ಲೋ ಒಂದು ಕಡೆ ಹೋಗಿರ್ತೀರಾ, ಸೆಲ್ಫಿ ತೊಗೊಂಡಿರ್ತೀರಾ, ಸೆಲ್ಫಿನ ಪಿಕ್ನ ಅಪ್ಲೋಡ್ ಮಾಡ್ತೀರಾ, ಅಥವಾ ನೀವು ಆ್ಯಸ್ ಎ ಹಸ್ಬೆಂಡ್ ಆ್ಯಂಡ್ ವೈಫ್ ಕಪ್ಪಲ್ಲು ಅಥವಾ ಎಲ್ಲೋ ಫ್ಯಾಮ್ಲಿ ಹೊರಗಡೆ ಹೋಗಿರ್ತೀರಾ, ಆ ಒಂದು ಫೋಟೋನ ತೆಕ್ಕೊತೀರಾ, ಅದನ್ನು ನೀವು ಸೋಷಲ್ ಮೀಡಿಯಾ ಇತ್ಯಾದಿಗಳಲ್ಲಿ ಅಪ್ಲೋಡ್ ಮಾಡ್ತೀರಾ. ಸೊ ಅಪ್ಲೋಡ್ ಮಾಡಿದ ನಂತರ ಆ ಅಪ್ಲೋಡ್ ಏನೋ ಮಾಡಿ ನಿಮ್ಮ ಖುಷಿನ ನೀವು ವ್ಯಕ್ತಪಡಿಸ್ತೀರಾ, ಸಾಮಾಜಿಕವಾಗಿ ಬೆರಿತೀರಾ, ಅದೊಂದು ಒಳ್ಳೆಯ ವಿಚಾರ. ಬಟ್ ಆದರೆ ನಿಮಗೆ ಅದರ ಇಮಿಡಿಯೇಟ್ ಎಫೆಕ್ಟ್ಸ್ ಏನಾಗುತ್ತೆ, ಆ ಅಪ್ಲೋಡ್ ಮಾಡಿರೋ ವಿಚಾರದಲ್ಲಿ ಯಾರೋ ಒಂದು ನಿಮ್ಮ ಫೋಟೋ ನೋಡಿ ಅಸೂಯೆ ಪಟ್ಟಾಗ ನಿಮ್ಮಲ್ಲಿ ಏನೋ ಕಿರಿಕಿರಿಗಳಾಗೋದು, ಜಗಳಗಳಾಗೋದು, ಅಸಂತೋಷ ಆಗೋದು. ಯಾಕಾಗುತ್ತೆ ಅಂತಂದರೆ ನಿಮ್ಮ ಒಂದು ಬಾಡಿ ಆರ ಅಂತ ಏನಿರುತ್ತೆ ಅದು ತುಂಬ ವೀಕ್ ಆಗಿರೋದ್ರಿಂದ ನಿಮ್ಗೆ ಇಮಿಡಿಯೇಟ್ ಎಫೆಕ್ಟ್ಸು ಆ ಒಂದು ಬೇರೆಯವರ ಈರ್ಷ್ಯ ಮನೋಭಾವನೆ ನಿಮಗೆ ತೊಂದರೆ ಕೊಡೋಕ್ಕೆ ಶುರು ಮಾಡುತ್ತೆ. ಸೊ ಇದಕ್ಕೆ ಸಿಂಪಲ್ ಪರಿಹಾರ ಏನಂತಂದರೆ, ನೀವು ಅವತ್ತಿನ ಫೋಟೋ ಇವತ್ತು ತೆಗೆದಿದ್ದೀರಾ, ಸುಮಾರು ಇವತ್ತೊಂದು 3ನೇ ತಾರೀಕು ಅಂದರೆ ಒಂದು 2ನೇ ದಿನ ಬಿಟ್ಟು 5ನೇ ತಾರೀಕು ಆ ಫೋಟೋಸ್ನ ಅಪ್ಲೋಡ್ ಮಾಡಿ. ಈ ರೀತಿ ಮಾಡ್ಬೋದು. ಅಥವಾ ನೀವು ಎಲ್ಲಿ ಹೋಗಿದ್ದೀರಾ ಆ ಪ್ಲೇಸ್ ವಿಚಾರವಾಗಿ ತಿಳಿಸ್ಕೊಡ್ಬೇಡಿ. ಒಂದು ಅಜ್ಞಾತ ಸ್ಥಳ ಅಥವಾ ನೀವು ಯಾವುದೇ ವಿಚಾರದಲ್ಲಿ ಎಲ್ಲಿ ಹೋಗಿದ್ದೀರಿ ಪೂರ್ತಿ ಮಾಹಿತಿ ಕೊಡಬೇಡಿ. ಒಂದು 2 ದಿನ 3 ದಿನ ಬಿಟ್ಟು ಆ ಫೋಟೋ ಅಪ್ಲೋಡ್ ಮಾಡಿ. ಇದು ಅಲ್ದಿರ ಹೆಚ್ಚಿನ ಪ್ರೊಟೆಕ್ಷನ್ ಬೇಕು ಅಂತಂದರೆ ನೀವು ನಿಮ್ಮ ಒಂದು ಕಾಲಿಗೆ ಕರಿ ಕಲರ್ ಆಗಿರುವಂಥ ಒಂದು ಬ್ಲ್ಯಾಕ್ ಥ್ರೆಡ್ ಅಂತ ಹೇಳ್ತೀವಿ, ಅದನ್ನು ಕಟ್ಕೋಬೋದು. ಅಥವಾ ಇವಿಲ್ ಐ ಬ್ರಾಸ್ಲೆಟ್ಸ್ ಅಂತ ಬರುತ್ತೆ, ಇದನ್ನು ಇದು ಮಾಡ್ಕೋಬೋದು. ಮತ್ತು ನಿಮಗೆ ಯಾವಾಗಲೂ ನಿಮ್ಮ ಒಂದು ಫೋಟೋವನ್ನು ಆದಷ್ಟು ನೀವು ಪ್ರೊಟೆಕ್ಟ್ ಆಗಿ ನಾನು ಹೇಳ್ದಂಗೆ ಡಿಲೇ ಮಾಡಿ ಇಡೋದ್ರಿಂದನೂ ಕೂಡ ನಿಮಗೆ ಪ್ರೊಟೆಕ್ಷನ್ ಸಿಗಿರುತ್ತೆ. ಈ ರೀತಿ ಮಾಡಿ. ಶುಭವಾಗಲಿ.